ಯಾದವ್ಜಿ 5 ನಿಮಿಷ ಆಯ್ತು, ನೀವು ಒಬ್ಬರೇ ಮಾತಾಡಿದ್ರಿ. 5 ನಿಮಿಷ ನೀವು ಒಬ್ಬರೇ ಮಾತಾಡಿದ್ರಿ. ಅಶೋಕ್ ಗೌಡ್ರ ವಿಷಯಕ್ಕೆ ಬನ್ನಿ. ಅಶೋಕ್ ಗೌಡ್ರ ವಿಷಯಕ್ಕೆ ಬನ್ನಿ. ಅವ್ರು ಹೇಳಿದ ವ್ಯಾಲಿಡ್ ಇದೆ. ಯಾದವ್ ಆಯ್ತು, I'm taking the question. I'm taking the question. ಯಾದವ್ಜಿ, I'm taking the question. I'm taking the question. ಅಶೋಕ್ ಗೌಡ್ರೆ ನಾನು ಕೇಳ್ತಿದ್ದೀನಿ ಯಾದವ್ಜಿ, let me do my work. ಅಶೋಕ್ ಗೌಡ್ರೆ ಅವ್ರು ಕೇಳಿದ ವ್ಯಾಲಿಡ್ ಇದೆ. ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದೀವಿ, ನಿಮ್ ಕೈಲಿದೆ ಅವ್ರನ್ನ ವಾಪಸ್ ಕರ್ಸೋದು ಅಂತ ಹೇಳಿ ನೀವು ಟೈಮ್ ಪಾಸ್ ಮಾಡ್ತಿದ್ದೀರಾ, ಬಿಜೆಪಿನೂ ಟೈಮ್ ಪಾಸ್ ಮಾಡ್ತಿದ್ಯಾ? ಅತ್ಯಂತ ಇವ್ರು ಮಾತಾಡಿರ್ತಕ್ಕಂಥದ್ದು ಏನಿದೆ, ಸಿದ್ದರಾಮಯ್ಯ ಮನೆ ದೇವ್ರ ಸುಳ್ಳು ಹೇಗಿದೆ ಅದೇ ರೀತಿ ಮಾತಾಡ್ತಿದ್ದಾರೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಇವ್ರು ಬರೀಬೇಕಾಗಿದ್ದ ಲೆಟರ್ ಯಾರಿಂದ? ಮುಖ್ಯಮಂತ್ರಿಗಳಿಂದ ಪ್ರಧಾನಮಂತ್ರಿಗಳಿಗೆ ಒಂದು ಜನರಿಕ್ ಲೆಟರ್ ಬರೀಬಾರ್ದಾಗಿತ್ತು. ADGP ರ್ಯಾಂಕ್ನ BK ಸಿಂಗ್ ಅವ್ರು ಏನಿದ್ದಾರೆ, ಅವರು ಒಂದು ಲೆಟರ್ನ MHAಗೆ ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಡಿಪಾರ್ಟ್ಮೆಂಟ್ಗೆ ಮತ್ತು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಗೆ ಬರ್ದಿದ್ದರೆ, ಇವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಹೋಲ್ಡರ್ ಇದ್ದಾರೆ, ಇವ್ರನ್ನ ಕ್ಯಾನ್ಸಲ್ ಮಾಡಿ ನಾನು ಇದೇ ರೀತಿ ಮಾತಾಡಕ್ ಬರ್ತದೆ, ಆದ್ರೆ ನಾನು ಇವತ್ತು ಮಾತಾಡಬಾರ್ದು ಅಂತಿದ್ದೀನಿ. ಯಾಕೆ ಅಂತಂದ್ರೆ ನಾನು ತುಂಬಾ ಕಂಪ್ಲೀಟೆಡ್ 4 ಪ್ರಶ್ನೆ ಇದೆ. ಒಂದು ಏನಂತಂದ್ರೆ, ಅಶೋಕ್ ಗೌಡ್ರೆ ಇದನ್ನೂ ಸೇರಿಸ್ಕೊಂಡು ಹೇಳ್ಬಿಡಿ. ದೊಡ್ಡ ಕುಟುಂಬ ಪಕ್ಷ, ಈ ರಾಜ್ಯದಲ್ಲಿ ಉಳಿದಿರುವ ಪ್ರಾದೇಶಿಕ ಪಕ್ಷಗಳ ಪೈಕಿ ಸ್ವಲ್ಪ ಮುಂಚೂಣಿಯಲ್ಲಿರೋ ಪಕ್ಷ, ಆ ಪಕ್ಷದ ಒಬ್ಬನೇ ಒಬ್ಬ ಸಂಸದ ಬಾರಪ್ಪ ನೀನ್ ತನಿಖೆಯನ್ನ ಎದುರಿಸು ಅಂತ ಹೇಳೋದು ಅಷ್ಟು ಕಷ್ಟನ ಬಿಜೆಪಿಗೆ? ಮೈತ್ರಿ ಪಾರ್ಟ್ನರ್ ಅದಲ್ಲ ವಿಚಾರ ಆಕ್ಚುಲಿ ಏನು ಬೇರೆ ಯಾವ ಸರ್ ವಿಚಾರ? ಯಾಕೆ ಕರೀತಿಲ್ಲ? ಹೇಳ್ಬೋದಲ್ಲ, ಬನ್ನಿ ತನಿಖೆ ಫೇಸ್ ಮಾಡಿ ಅಂತ ಹೇಳಿ, ಯಾಕೆ ಆಗ್ತಿಲ್ಲ? ಅದಷ್ಟು ಕಷ್ಟನಾ? ಓಕೆ, ಲೆಟ್ ಮಿ ಸ್ಟಾರ್ಟ್ ನೌ ಅಂಡ್ ಗಿವ್ ಮಿ ಜಸ್ಟ್ 1 minute. ಐ ವಿಲ್ ಕಂಪ್ಲೀಟ್ all the four points. ಮೊದಲಿಗೆ ಈ ಪ್ರಕರಣ ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಷನ್ ಪ್ರಕರಣ ನಡೆದಿದ್ದು 21ನೇ ತಾರೀಕು, 23ನೇ ತಾರೀಕು ಕಂಪ್ಲೀಟ್ ರಿಜಿಸ್ಟರ್ ಆಗ್ತದೆ. ಆದರೆ 23ನೇ ತಾರೀಕಿಂದ 28ನೇ ತಾರೀಕುವರೆಗೂ ಯಾವುದೇ ರೀತಿ ಆಕ್ಷನ್ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ತೆಗೆದುಕೊಳ್ಳೋದಿಲ್ಲ. ಅಷ್ಟರೊಳಗಡೆ ಪ್ರಜ್ವಲ್ ರೇವಣ್ಣನವರು ಆಗಾಗಲೇ ವಿದೇಶಕ್ಕೆ ಹಾರೋಗಿರ್ತಾರೆ. ಅದಾದ್ಮೇಲೆ 28ನೇ ತಾರೀಕು SIT ತಂಡ ರಚನೆ ಆದರೂ ಸಹ, ಅದಾದ್ಮೇಲೂ ಸಹ ಕ್ರಮ ತೆಗೆದುಕೊಳ್ಳಕ್ಕೆ ಕ್ಲಾಸಸ್ ಆಗೋದಕ್ಕೆ ಇವ್ರು ಯಾವುದೇ ರೀತಿ ಸರಿಯಾದ ಸ್ಟ್ರಾಂಗ್ ಕ್ಲಾಸಸ್ ಹಾಕಲ್ಲ. ಅದಾದ್ಮೇಲೆ ಕ್ಲಾಸಸ್ ಹಾಕಿದ ಮೇಲೆ ಒತ್ತಡ ಜಾಸ್ತಿ ಆಗಿ, ಅದು ಮೀಡಿಯಾ ಒತ್ತಡ ಜಾಸ್ತಿ ಆದಮೇಲೆ ಕ್ಲಾಸಸ್ ಹಾಕಿರ್ತಕ್ಕಂಥದ್ದು ಸಹ ಅಷ್ಟೊಂದು ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದಲ್ಲ. ಅದಾದ್ಮೇಲೆ ಪೊಲಿಟಿಸೈಸ್ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಬರೀತಾರೆ ಹೊರತು ಒಂದು ADGP ರ್ಯಾಂಕ್ನ ಅಧಿಕಾರಿ ಸರಿಯಾದಂತಹ ಒಂದು ಸಿಸ್ಟಮ್ಯಾಟಿಕ್ ಆಗಿ ಬರೀಲಿಕ್ಕಿಲ್ಲ. ಅದಾದ್ಮೇಲೆ ಈಗಲೂ ಅಷ್ಟೇನೆ ಈಗಾಗಲೇ ನೀವು ಆಗ್ಲೇ ಭಾಸ್ಕರ್ ರಾವ್ ಅವರು ಕ್ಲೀನ್ ಸಿಸ್ಟಮ್ಯಾಟಿಕ್ ಆಗಿ ಹೇಳಿದ್ದಾರೆ. ಏನಂದ್ರೆ, ರವಿ ಪೂಜಾರಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾದ್ರೆ ಅವ್ನ ಹೆಸರು ಬದಲಾಯಿಸ್ಕೊಂಡಿದ್ದ, ಅವನಿಗೆ ವೀಸಾನೂ ಇರಲಿಲ್ಲ, ಅಂತವನ್ನ ಮರ್ಯಾಕೋ ಯಾವ ದೇಶದ ಭಾರತಕ್ಕೆ ಟ್ರೀಟಿ ಇಲ್ಲ, ಅಂತ ದೇಶದಲ್ಲಿ ಹೋಗಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀವಿ. ಇವ್ರಿಗೆ ಭಾಸ್ಕರ್ ರಾವ್ ಅವರಿಗೆ ಫ್ರೀ, BK ಸಿಂಗ್ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ರೆ ಖಂಡಿತವಾಗ್ಲೂ ಕರ್ಕೊಂಡ್ ಬರಬಹುದು. ಆದ್ರೆ ಈಗಾಗಲೇ ಪರಮೇಶ್ವರ್ ಅವರು ಹೇಳಿದ್ದಾರೆ, ಏನಂತ ಅಂದ್ರೆ, ನಾವು ಯಾವುದೇ ಕಾರಣಕ್ಕೂ ವಿದೇಶಕ್ಕೆ ನಮ್ಮ ಅಧಿಕಾರಿಗಳನ್ನ ಕಳಿಸೋದಿಲ್ಲ ಅಂತ ಹೇಳಿ. ಅಂದ್ರೆ ಅರ್ಥ ಏನರ್ಥ? ಕಾಂಗ್ರೆಸ್ಗೆ ಮನಸ್ಥಿತಿ ಯಾವ ರೀತಿ ಇದೆ? ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಹರಾಜಾಕಿ ಪೆನ್ ಡ್ರೈವ್ಗಳನ್ನ ಆಸನದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ 1.5 ಲಕ್ಷ ಪೆನ್ ಡ್ರೈವ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದವ್ರು ಇವರು. ಹೆಣ್ಮಕ್ಳ ಮಾನ ಮರ್ಯಾದೆ ಹರಾಜಾಕ್ದವ್ರು ಇವರು. ಅದಾದ್ಮೇಲೆ ಪಾಪ ಅವ್ನು ಯಾವ ಹೇಳಿದ್ರೆ, ಅವ್ನು ಯಾವ ವಕೀಲ ಹೇಳಿದ್ರೆ ಅವನು ಕರ್ಕೊಂಡು ಜೈಲಿಗೆ ಹಾಕ್ತಾರೆ. ನೈತಿಕತೆ ಜಿ ಪರಮೇಶ್ವರ ನೈತಿಕತೆ, ಸಿದ್ದರಾಮಯ್ಯ ನೈತಿಕತೆ, ಅಶೋಕ್ ಗೌಡ್ರೆ ಡೋಂಟ್ ವೇಸ್ಟ್ ಅವರ್ ಟೈಮ್. ಇವತ್ತು ಬೆಂಗಳೂರು ಕೂಲ್ ಆಗಿತ್ತಪ್ಪ, ಯಾಕೆ ಬ್ಲಡ್ ಪ್ರೆಷರ್ ಇಬ್ರದ್ದು ಹೆಚ್ಚಾಗಿದೆಯೋ ಗೊತ್ತಿಲ್ಲ. ನಾಗರಾಜ್ ಸರ್, ನೀವ್ ಹೇಳಿ, ಸರ್ಕಾರದ ಪಾತ್ರ ಎಷ್ಟರ ಮಟ್ಟಿಗಿರುತ್ತೆ SIT ಫ್ರೀ ಹ್ಯಾಂಡ್ ಆಗಿ ಈ ತರದ ಪ್ರಕರಣದಲ್ಲಿ ತನಿಖೆ ಮಾಡ್ಲಿಕ್ಕೆ? ಸರ್ಕಾರದ ಪಾತ್ರ, ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರದ್ದು, ಎರಡರದ್ದು. ನನಗೆ ಒಂದು ಕ್ರೈಮ್ ಅಂತ ಆದರೆ ಸ್ಟೇಟ್ ಕೆಲಸ ಇದೆ ಕ್ರೈಮನ್ನು ತನಿಖೆ ಮಾಡೋದು. ಬಿಕಾಸ್ ಕ್ರೈಮ್ ಈಸ್ ಅಗೇನೆಸ್ಟ್ ದಿ ಸೊಸೈಟಿ ಅಟ್ ಲಾರ್ಜ್. ಅದು ಯಾವುದೇ ನಮ್ಮ ಒಂದು ಪ್ರಜಾಸತ್ತಾತ್ಮಕ ದೇಶದಲ್ಲಿ ಫೆಡ್ರಲ್ ಸಿಸ್ಟಮಲ್ಲಿ ನೋಡಿದ್ರೆ ಸ್ಟೇಟ್ ಸಬ್ಜೆಕ್ಟಲ್ಲಿದೆ, ಅದು ಸ್ಟೇಟ್ಸ್ ಕೆಲಸ, ಮುಖ್ಯವಾದ ಕೆಲಸ. ನಮ್ಮ ಒಂದು ಕೆಲಸದ ಒಂದು ಸಮಯದಲ್ಲಿ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿ, ಈವನ್ ರಷ್ಯಾದಲ್ಲಿ
ಇವ್ರದ್ದು ಪೇಂಟಿಂಗ್ಸ್ ಎಲ್ಲ ಕಳ್ತನ ಆಗಿದ್ದಾಗ ಅದೆಲ್ಲ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿ ರಿಕವರಿ ಮಾಡಿದ್ದಾರೆ, ದುಬೈಗೆ ಹೋಗಿ ರಿಕವರಿ ಮಾಡಿದ್ದಾರೆ. ಇದೆಲ್ಲ ಉದಾಹರಣೆಗಳು ಸಾಕಷ್ಟು ಇದ್ದಾವೆ. ಹೊರದೇಶದಿಂದ ಅಪರಾಧಿಗಳನ್ನ ಕರ್ಕೊಂಬಂದಿದ್ದಕ್ಕೂ ಉದಾಹರಣೆಗಳಿದ್ದಾವೆ. ಆದರೆ ಇಲ್ಲಿ ಇರೋದು ಪ್ರಶ್ನೆ ಬಿಫೋರ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್. ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿದೆ ಸರ್ಕಾರ. ಅವರಿಗೆ ಏನು ಫೆಸಿಲಿಟೀಸ್ ಕೊಡಬೇಕು, ಎಕ್ಸ್ಟ್ರಾ ಫೆಸಿಲಿಟೀಸು, ಅದನ್ನು ಕೇಳೋದು ಅವರ ಮುಖ್ಯಸ್ಥರ ಕೆಲಸ. ಮುಖ್ಯಸ್ಥರು ಕೂಡ ಪ್ರಾಪರಾಗಿ ಚಾನಲಲ್ಲಿ ಕೇಳಬೇಕು, ಅದನ್ನ ಪಡಿಬೇಕು. ಆದರೆ ಇನಿಷಿಯೇಟಿವ್ ಹ್ಯಾಸ್ ಟು ಕಮ್ ಫ್ರಮ್ ದಿ ಚೀಫ್ ಆಫ್ ದಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಯಾಕೆಂದರೆ ಅವ್ರಿಗೆ ಗೊತ್ತು ಆಳ ಅಗಲ ಆಫ್ ದಿ ಕೇಸ್, ಆದರೂ ಏನಾಗಬೇಕು ಏನಾಗಬಾರ್ದು ಎಲ್ಲಿ ಆಗಬೇಕಂತ. ಅವರು ಬೇರೆಯವರಿಗೆ ಏನು ಫ್ರೀ ಹ್ಯಾಂಡ್ ಕೊಡ್ತಾರೆ ಅಥವಾ ಏನು ಕೈ ಕಟ್ತಾರೆ ಅನ್ನೋದು ನಾನು ನಂಬೋದಿಲ್ಲ. ಯಾಕೆಂದರೆ ಒನ್ಸ್ ಕೇಸ್ ಈಸ್ ಹ್ಯಾಂಡೆಡ್ ಓವರ್ ಟು ದೆಮ್ ವಿತ್ ಸಮ್ ಏನು ರೆಸ್ಪಾನ್ಸಿಬಿಲಿಟೀಸ್ ABCD ಅಂದರೆ ಅವರು ಫಾಲೋ ಮಾಡಬೇಕು. ಅಬ್ಸಲ್ಯೂಟ್ಲಿ ಇಲ್ಲಿ ಯಾರ್ದು ಎಕ್ಸ್ಟ್ರೇನಿಯಸ್ ಇನ್ಫ್ಲೂಯೆನ್ಸ್ ಅಂತೀವಿ, ಹೊರಗಡೆಯಿಂದ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಅವಕಾಶ ಇರಕೂಡ್ದು. ಇಫ್ ದೇ ಆರ್ ಸೋ ಫಾರ್ಮ್ ಅಂದರೆ ಆಫೀಸರ್ಸ್ ಆರ್ ಸೋ ಸ್ಟ್ರಿಕ್ಟ್ ಅಂದರೆ ಯು ವಿಲ್ ನೆವರ್ ಕೇರ್. ನೀವು ಕೊಟ್ಟಿದ್ದೀರಾ, ಇದು ನನ್ನ ಕೆಲಸ ಇದೆ, ದಟ್ಸ್ ಇಟ್. ಈಗ ಚಿಕ್ಕ ಅನುಮಾನ ಸರ್, ನೀವು ಇರ್ಕೂಡ್ದು ಇನ್ಫ್ಲೂಯೆನ್ಸ್ ಆಚೆಯಿಂದ ಅಂತಂದ್ರೆ ಇರ್ಕೂಡ್ದು ಇರುತ್ತಾ? ಆನೆಸ್ಟ್ ಆಗಿ ಹೇಳಿ, ಇರುತ್ತಾ? ಸರ್ಕಾರ ನಾನು ಅಲ್ಲ, ಇವರಿಬ್ಬರು ಚರ್ಚೆಯಲ್ಲಿ ನೋಡಿದ್ರೆ ನನಗೆ ಇವರಿಬ್ಬರ ಮಧ್ಯದಲ್ಲಿ ಸಿಗಾಕೊಂಡಿದ್ದೀನಿ ನಾನು. ಆದ್ರಿಂದ ಇಲ್ಲ ಕುತ್ಕೊಳ್ಳಿ, ಇಲ್ಲ ಇನ್ನು ಹತ್ರ ಬನ್ನಿ, ಪರವಾಗಿಲ್ಲ, ದೂರ ಹೋಗ್ಬೇಡಿ. ಆದರೆ ಎಲ್ಲ ಗೊತ್ತಿರೋ ಸತ್ಯ ಇದು, ನಗ್ನ ಸತ್ಯ. ಈಗ ನಾವು ವಿ ಆರ್ ನಾಟ್ ಪ್ಲೇಯಿಂಗ್ ಟು ದ ಗ್ಯಾಲರಿ, ವಿ ಹ್ಯಾವ್ ಟು ಪ್ಲೇ ಟು ದ ಲಾ ಅಥವಾ ರೂಲ್ ಬುಕ್. ಈ ರೂಲ್ ಬುಕ್ಗೆ ನಾವು ಸ್ಟಿಕಾನ್ ಆದರೆ ಯಾರನ್ನು ಕೇಳಬೇಕಾಗಿಲ್ಲ, ಯಾರಿಗೂ ಹಂಚಬೇಕಾದಿಲ್ಲ. ಅವರು ಆ ಕೆಲಸ ಮಾಡ್ತಾಯಿದ್ದಾರೆ ಅಂತ ನಾವು ವಿಚಾರಣೆ ಮಾಡಿದರೆ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಬೇಕು. ಯಾಕೆಂದರೆ ಈಗಾಗಲೇ ರೇವಣ್ಣ ಅವರಿಗೆ ದಸ್ತಗಿರಿ ಮಾಡಿದ್ದಾರೆ. ರೇವಣ್ಣ ಅವ್ರದ್ದು ಏನು ಮೆರಿಟ್ಸ್ ಇತ್ತು ಆ ಮೆರಿಟ್ಸ್ ಅದು ಎಕ್ಸಾಮಿನ್ ಮಾಡಿ ಕೋರ್ಟ್ ಮುಂದೆನೂ ಹಾಜರುಪಡಿಸಿದ್ದಾರೆ. ಕೋರ್ಟು ಕೂಡ ಅದ್ರ ಬಗ್ಗೆ ನ್ಯಾಯ ಏನಿದೆ ಕೊಡ್ಬೋದು ಈ ಸ್ಟೇಜಲ್ಲಿ ಅಂತ ಅವರು ಕೂಡ ಒಂದು ತೀರ್ಮಾನ ಬೇಲ್ ಮ್ಯಾಟ್ರಲ್ಲಿ ಕೊಟ್ಟಿದ್ದಾರೆ. ಆದರೆ ದಟ್ ಈಸ್ ನಾಟ್ ಎ ಫೈನಲ್ ಇಶ್ಯೂ, ಫೈನಲ್ ಜಡ್ಜ್ಮೆಂಟ್ ಅಲ್ಲ ಅದು. ಇಟ್ ಈಸ್ ಟು ಫೆಸಿಲಿಟೇಟ್ ಫಸ್ಟ್ ಬೇಯ್ಲು ಆಮೇಲೆ ಜೈಲ್ ಅಂತ ನಮ್ಮ ರೂಲ್ ಇದೆ ಈಗ. ಆದ್ದರಿಂದ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ ವಾಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್ ಅಂತ. ಈಗ ಪ್ರಜ್ವಲ್ ಅವರ ಕೇಸಲ್ಲಿ ಬಂದರೆ ಅವರು ಮೊನ್ನೆ ಮಾಡಿದ್ರ, ಮಾಡಿದ ತಕ್ಷಣವೇ ಕಂಪ್ಲೇಂಟ್ ಬಂತ, ಅದೆಲ್ಲ ನೋಡಿದ್ರೆ ಅದರಲ್ಲಿ ಭಾಳ ಅಷ್ಟು ವಿಚಾರಗಳನ್ನು ತನಿಖಾಧಿಕಾರಿಗಳು ಇನ್ನೂ ಹೊರಗಡೆ ತೆಗಿಬೇಕಾಗಿದೆ. ಅದನ್ನು ತನಿಖೆ ಎಷ್ಟು ನೀವು ಹೇಳೋದು ಅದು ನಂಬರ್ ಹೇಳಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಅದು ಯಾರು ನಂಬರ್ ಇಟ್ಟಿದ್ರ ಏನೋ ಅಲ್ಲೇನು ಗೇಟು ಒಳಗಡೆ ಹೋಗಿ ಹೊರಗಡೆ ಬರುವಾಗ ಏನಾದರೂ ಒಂದು ನಂಬರ್ ಏನೋ ಎಂಟ್ರಿ ಆಗುತ್ತಲ್ಲ, ಆಗ ಏನಾದರೂ ಎಂಟ್ರಿ ಮಾಡೋ ನಂಬರ್ ಇಟ್ಟಿದ್ರ, ಇದು ಸ್ಪೆಕ್ಯುಲೇಟಿವ್, ಹೈಲಿ ಸ್ಪೆಕ್ಯುಲೇಟಿವ್ ನಂಬರ್ಸ್. ಸ್ಪೆಸಿಫಿಕ್ ಆಗಿ ಎಷ್ಟು ಜನ ಬಂದು ದೂರು ಕೊಟ್ಟಿದ್ದಾರೆ ಇದ್ರವರೆಗೆ ನೋಡಿದರೆ ಆ ನಂಬರ್ಗೆ ಅದಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ. ಈವನ್ ಅದರ್ವೈಸ್ ಐ ಆಮ್ ನಾಟ್ ಗೋಯಿಂಗ್ ಟು ದೋಸ್ ಸ್ಪೆಕ್ಯುಲೇಷನ್ಸ್ ಆರ್ ದಿ ಸ್ಲೋ ಮೂವಿಂಗ್ ಆಫ್ ದಿ ಇನ್ವೆಸ್ಟಿಗೇಷನ್, ಅದಕ್ಕೆ ಹೋಗೋದಿಲ್ಲ. ಆದರೆ ಪ್ರಾಮಾಣಿಕವಾಗಿ ತನಿಖೆ ಮಾಡೋಂಥ ಕೇಸ್ ಇದು. ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಎ ಕ್ರೈಮ್ ಅಟ್ ಲಾರ್ಜ್, ಎಫೆಕ್ಟ್ಸ್ ದಿ ಪಬ್ಲಿಕ್ ಮೊರಲ್ ಆಫ್ ದಿ ಪರ್ಸನ್ ಹೂ ಹ್ಯಾಸ್ ಡನ್ ಇಟ್. ಅಂಥ ಜವಾಬ್ದಾರಿಯುತ ಏನೋ ಒಂದು ಸ್ಥಾನಗಳಲ್ಲಿರೋರು ಯಾವಾಗಲೂ ಕೂಡ ಕಟಿಬದ್ಧವಾಗಿರಬೇಕು. ಇವಾಗ ನಾನು ಒಂದು ಕೇಸು ನಾವು ಇದು ಚರ್ಚೆ ಮಾಡಿದ್ದೀವಿ, ಎಷ್ಟು ಸ್ಟೇ ಆರ್ಡರ್ಗಳು ಬಂದುಬಿಟ್ಟಿದೆ ಅಂತ ಲೆಕ್ಕ ಹಾಕಿಬಿಟ್ರೆ ರಾಜಕಾರಣಿಗಳ ಪಾಲು ಯಾವ್ಯಾವ ಪಕ್ಷದವ್ರು ಎಷ್ಟೆಷ್ಟು ಅಂತ ಲೆಕ್ಕ ಹಾಕಿದ್ರೆ